ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಣ್ಣ ಬಾ ಅಣ್ಣ ಹೋಗೋಣ. ಸರಿ ನಡಿಯಪ್ಪ. ಎಲ್ಲೂ ಕಾಣಿಸ್ಲಿಲ್ವಾ? ಚಿಕ್ಕೇಜ್ ಮಾಡ್ರಿ, ಎಲ್ಲೂ ಸಿಕ್ಕಿಲ್ಲ. ಸರಿ ನಡೀರಿ. ಅಮ್ಮ ಸುರ್ಬಿ, ದೇವ್ರೆ, ನನ್ನ ಮಗಳಿಗೆ ಏನೂ ಆಗದೆ ಇರಲಿ, ಆದಷ್ಟು ಬೇಗ ಅವಳ ಮನೆಗೆ ವಾಪಸ್ ಬರಲಿ. ಅಪ್ಪ ಸೂರ್ಯ, ಏನಪ್ಪ ಆ ಹುಡುಗಿ ಸಿಕ್ಕದ್ಲಾ? ಎಲ್ಲಪ್ಪ, ಎಲ್ಲಿದ್ದಾಳ ಅವಳು? ಯಾಕಪ್ಪ? ಅಳಿಯಂದ್ರೆ ಸೂರ್ಯ, ಅಳಿಯಂದ್ರೆ ಅಳಿಯಂದ್ರೆ ಎಲ್ಲಿ ನನ್ನ ಮಗಳು? ಅವಳು ಬಂದಿದ್ದಾಳ ತಾನೆ? ಸುರಭಿ, ಸುರಭಿ ಆಚೆ ಇದ್ದಾಳಾ? ದಾರಿ ಬಿಡಿ. ಸುರಭಿ, ಸುರಭಿ ಹೇಳಪ್ಪ, ಮಾತಾಡು. ಅಳಿಯಂದ್ರೆ ಯಾಕೆ ಯಾರು ಮಾತಾಡ್ತಾ ಇಲ್ಲ? ಅಳಿಯಂದ್ರೆ ಅವಳು ಆಚೆ ಇಲ್ಲ, ನೀವು ಮಾತ್ರ ಬಂದಿದ್ದೀರಾ? ರೀ ರೀ, ಎಲ್ರಿ ನನ್ನ ಮಗಳು? ಯಾಕೆ ಯಾರು ಏನು ಮಾತಾಡ್ತಿಲ್ಲ? ಏನಾದ್ರೂ ಮಾತಾಡ್ರಿ. ಅಳಿಯಂದ್ರೆ ನೀವೇ ಹೇಳಿ. ಮಾತಾಡು ಸೂರ್ಯ. ತಾತ, ನಮ್ಮನ್ನು ಕ್ಷಮಿಸ್ಬಿಡು ತಾತ. ನಾವು ಶಕ್ತಿ ಮೀರಿ ಆ ಹುಡುಗಿನ ಹುಡ್ಕೋಕ್ ಪ್ರಯತ್ನ ಪಟ್ವಿ, ಆದರೆ ಅವಳು ಸಿಗಲೇ ಇಲ್ಲ. ಮಾವ, ಇನ್ಸ್ಪೆಕ್ಟರ್ ಮೋಹನ್ ಅವರು ಕೂಡ ಎಲ್ಲ ಕಡೆ ಹುಡುಕಾಡ್ತಿದ್ದಾರೆ. ಎಲ್ಲೂ ಅವಳು ಪತ್ತೆನೇ ಸಿಗ್ತಿಲ್ಲ. ನಾವು ಪ್ರತಿಯೊಂದು ಕಡೆನೂ ಹುಡುಕಾಡಿದ್ವಿ ಯಜಮಾನ್ರೆ, ಯಾವ ಜಾಗನೂ ಬಿಟ್ಟಿಲ್ಲ, ಆದರೆ ಎಲ್ಲೂ ಸಿಕ್ಕಿಲ್ಲ ಯಜಮಾನ್ರೆ. ಅಯ್ಯೋ ದೇವ್ರೆ, ಯಾಕಪ್ಪ ಹೀಗೆ ಮಾಡಿದೆ? ಅನ್ಯಾಯವಾಗಿ ಇದ್ದೊಬ್ಬ ಮಗಳನ್ನ ಕಿತ್ಕೊಂಡ್ಬಿಟ್ಟೆಲ್ಲಪ್ಪ. ನಾವೇನ್ ಪಾಪ ಮಾಡಿದ್ವೋ ಗೊತ್ತಿಲ್ಲ, ಅದು ಇವಾಗ ನಮ್ಮ ಮಗಳು ಅನುಭವಿಸ್ತಿದ್ದಾಳೆ. ಅಯ್ಯೋ ದೇವ್ರೆ. ನಾಗಲಕ್ಷ್ಮಿ ಅವರೇ, ಯಾಕೆ ಎಷ್ಟು ನಂಬಿಕೆ ಕಳ್ಕೊತಿದ್ದೀರಾ? ನಿಮ್ಮನ್ನು ಬಿಟ್ಟು ಹೋಗ್ಬಾರ್ದು ಅಂತ ತಾನೆ ಆ ದೇವರು ಇನ್ನೊಂದು ರೂಪದಲ್ಲಿ ನಿಮ್ಮ ಮಗಳನ್ನ ಕಳಿಸಿರೋದು. ನೀವೇ ಆ ಭಗವಂತ ನಿರ್ಧಾರದ ಮೇಲೆ ಅನುಮಾನ ಪಟ್ರೆ ಹೇಗೆ? ನಿಜ ಭಾಗ್ಯಂನವ್ರೆ, ನನಗೆ ಅವಳ ಮೇಲೆ ಭರವಸೆ ಬರ್ತಾ ಇದೆ. ಖಂಡಿತ ಅವಳು ಈ ಮನೆ ಮಗಳು ಅಂತ ನನ್ಗನ್ನಿಸ್ತಾ ಇದೆ. ಇದೇನ್ ತಾತ ಹೀಗೆ ಹೇಳ್ತಿದ್ಯಾ? ನೋಡಪ್ಪ, ನೋಡು ನೋಡು ನೋಡು, ಇದು ಅವಳು ಬರೆದಿಟ್ಟಿರೋ ಲೆಟ್ರು. ಈ ಸೈನ್ಗೂ ಅವಳ ಆಫೀಸ್ ಲೆಟರ್ ಸೈನ್ಗೂ ಎಷ್ಟು ಹೊಂದಾಣಿಕೆ ಆಗ್ತೈತೆ ನೋಡು. ನೋಡಿ ಇಲ್ಲಿ ನೋಡು ನೋಡು. ನೀವೆಲ್ಲ ಆ ಹುಡುಗಿನ ಹುಡ್ಕೊಂಡು ಹೋದಾಗಿಂದ ನನಗೆ ಈ ವಿಚಾರ ನನ್ನ ತಲೆಯಲ್ಲಿ ಕೊರಿತಾನೇ ಇತ್ತು. ಹಾಗಾಗಿ ಈ ಲೆಟರ್ ಹಿಡ್ಕೊಂಡು ಈ ಫೈಲ್ನ ಗಮನಿಸಿ ನೋಡಿದೆ. ಎರಡೂ ಸೈನ್ಗಳಲ್ಲಿ ಯಾವುದೇ ವ್ಯತ್ಯಾಸ ನನಗೆ ಕಾಣಿಸ್ಲೇ ಇಲ್ಲ. ನೋಡಿ, ಒಬ್ಬ ವ್ಯಕ್ತಿ ಅತೀವ ಸಂತೋಷದಲ್ಲಿದ್ದಾಗ್ಲೂ ಸರಿ, ಅತೀವ ದುಃಖದಲ್ಲಿದ್ದಾಗ್ಲೂ ಸರಿ, ಸೈನ್ ಹಾಕುವಾಗ ತನ್ನನ್ನು ತಾನು ಮರೆತು ಬಿಡ್ತಾನೆ. ಆಗ ಹಾಕೋ ಸೈನ್ನಲ್ಲಿ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ಹಾಗಾಗಿ ತಾತ, ಇಲ್ಲ 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 ಇಲ್ಲಪ್ಪ, ಈ ಹುಡುಗಿನೇ ನಮ್ಮ ಸುರ್ಬೆ ಆಗಿರ್ಬೇಕು ಅಂತ ನನಗೆ ಬಲವಾಗಿ ಅನ್ನಿಸ್ತಾ ಇದೆ ಸೂರ್ಯ. ಖಂಡಿತ ನಂಬಿಕೆ ಸುಳ್ಳಾಗಲ್ಲ. ಖಂಡಿತ ಯಜಮಾನ್ರೆ, ನೀವು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ನಾನು ಮೊದಲನೇ ಸರಿ ಆ ಹುಡುಗಿ ಭೇಟಿ ಮಾಡಿದಾಗಲೇ ನನಗೆ ಅವ್ರು ನಮ್ಮ ಸುರಭಿ ಅಂತ ಅನ್ನಿಸ್ತು. ಅದ್ಯಾಕೆ ನೀವು ಆ ಹುಡುಗಿನ ಒಪ್ಕೊಳ್ಳೋದಕ್ಕೆ ಇಷ್ಟು ಥರ ಮಾಡ್ತಾ ಇದ್ದೀರೋ ನನಗೆ ಗೊತ್ತಾಗ್ತಾ ಇಲ್ಲ.
ನೀವು ಪದೇ ಪದೇ ಅವ್ರನ್ನ ಈ ಮನೆಯಿಂದ ದೂರ ಮಾಡೋದಕ್ಕೆ ಪ್ರಯತ್ನ ಪಟ್ಟಷ್ಟು ಅವ್ರು ನಿಮಗೆ ಗೊತ್ತಿಲ್ದಿರೋ ಹಾಗೆ ಈ ಮನೆಗೆ ಹತ್ರ ಆಗ್ತಾ ಇದ್ದಾರೆ. ನಿಮ್ಮ ಸುರಭಿಗೆ ಈ ಮನೆ ಋಣ ಇನ್ನ ಮುಗ್ದಿಲ್ಲ. ನೀವು ಯಾರನ್ನ ಕಳ್ಕೊಂಡು ಹುಡುಕ್ತಾ ಇದ್ದೀರೋ ಅವ್ರು ಇಲ್ಲೇ ಇದ್ದಾರೆ ಮೇಡಮ್. ಸುರಭಿ, ರೀ ಸುರಭಿ, ಯಾಕಮ್ಮ ಹಿಂಗ್ ಮಾಡ್ದೆ? ಈ ಮನೇಲಿ ಯಾರು ನಿನಗೆ ಬೇಡವಾಗಿರ್ಬೋದು, ಆದ್ರೆ ನೀನ್ ನಮ್ಮ ಜ್ಞಾಪಕ ಬರ್ಲಿಲ್ವಾ? ಇನ್ನೊಂದ್ಸಲ ಹಿಂಗ್ ಮಾಡ್ಬೇಡ. ಬಾ ಬಾ. ಅಮ್ಮ, ನೀನು ಏನು ಹೇಳ್ದೆ ಹೇಳು. ಕಡೆ ಪಕ್ಷ ನನ್ನನ್ನಾದ್ರೂ ನೆನ್ಪಿಟ್ಕೋಬೇಕು ಅಂತ ಹೇಳ್ದೆ ಅಲ್ವಾ? ಯಾರು ನೆನ್ಪಿಟ್ಕೊಂಡು ಏನು ಮಾಡ್ಲಮ್ಮ? ನನಗೆ ನೀನು, ನಿನಗೆ ನಾನು ಅಂತ ಎಷ್ಟು ದಿನ ಇರಕ್ಕಾಗುತ್ತಮ್ಮ? ಒಬ್ರು ನಮ್ಮನ್ನ ಕಡೆಗಣಿಸ್ಬೇಕಾದ್ರೆ ಅಲ್ಲಿ 2 ಕ್ಷಣನೂ ಇರಬಾರ್ದು ಅಂತ ಸೂರ್ಯನೇ ನನಗೆ ಹೇಳ್ತಿದ್ದ. ಈಗ ಇವನೇ ನನ್ನನ್ನು ಕಡೆಗಣಿಸ್ತಿರ್ಬೇಕಾದ್ರೆ ಹೇಗಮ್ಮ ನಾನು ನೆಮ್ಮದಿಯಾಗಿರಕ್ಕೆ ಸಾಧ್ಯ? ನಿಜ, ನಾನು ದುಡುಕಿ ನಿನ್ನಿಂದ ಮನೆಯಿಂದ ಹೊರಟು ಹೋಗು ಅಂತ ಹೇಳಿಬಿಟ್ಟೆ. ಆ ಕ್ಷಣಕ್ಕೆ ನನ್ನಲ್ಲಿರೋ ಕೋಪ, ಹತಾಶೆ ಹಾಗೆ ಮಾತಾಡಿಸ್ಬಿಡ್ತು. ಸೂರ್ಯವಂಶದಲ್ಲಿ ಇದುವರೆಗೂ ಆಶ್ರಯ ಕೊಟ್ಟಿರೋ ಯಾವುದೇ ಒಬ್ಬ ವ್ಯಕ್ತಿಯನ್ನಾಗಲಿ ನಾವೇ ಹೊರಗೆ ಕಳಿಸ್ಲಿಲ್ಲ.